ಗುಡ್ ಈವ್ನಿಂಗ್ ಎವ್ರಿವನ್. ನಾನಿವತ್ತು ನಮಗೆಲ್ರಿಗೂ ಇಷ್ಟ ಆಗುವಂತಹ ವ್ಯಕ್ತಿ ಬಗ್ಗೆ ಒಂದು ಸಣ್ಣ ಕಥೆಯನ್ನು ಹೇಳಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ನಿಮಗೆಲ್ರಿಗೂ ಗೊತ್ತು, ನಗುಮುಖದ ರಾಜ ಆಗಿರ್ಬೋದು, ನಮಗೆ ಸ್ಫೂರ್ತಿದಾಯಕವಾದಂತಹ ವ್ಯಕ್ತಿ ಆಗಿರಬಹುದು, ರಾಜರತ್ನ ಅಂತಲೇ ಕರೆಸ್ಕೊಳ್ಳುವಂತಹ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಪುಟ್ಟ ಕಥೆಯನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಪುನೀತ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಪ್ರಖ್ಯಾತ ನಟ ಅನ್ನೋದು ನಮ್ಮ ಎಲ್ರಿಗೂ ಸಹ ಗೊತ್ತಿದೆ. ಅದಲ್ಲದೆ ಸಾಂಗತಿಕ ಕಲಾವಿದರು ಸಹ ಹೌದು, ಬಹುಮಾನಿತರೂ ಹೌದು. ಅವರ ಜೀವನವು ಹಲವಾರು ಪ್ರೇರಣಾದಾಯಕ ಕಥೆಗಳನ್ನು ಕೂಡ ಒಳಗೊಂಡಿದೆ. ಒಂದು ಕಾಲದಲ್ಲಿ ಪುನೀತ್ ರಾಜ್ಕುಮಾರ್ ತಮ್ಮ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ನಿಧನದ ನಂತರ ಅವರ ಕಾರ್ಯಕ್ಷೇತ್ರವನ್ನು ಮುಂದುವರಿಸಿ ಕನ್ನಡ ಚಿತ್ರರಂಗದಲ್ಲಿ ಅತ್ಯುತ್ತಮ ನಟನೆ ಹಾಗೂ ಮಾನವೀಯತೆ ಪ್ರದರ್ಶಿಸಿದಂತಹ ವ್ಯಕ್ತಿ ಅಂತ ಹೇಳಿದರೂ ತಪ್ಪಾಗೋದಿಲ್ಲ. ಅವರು ನಟನೆಗೆ ಹೊಂದಿಕೊಂಡು ಸಮಾಜ ಸೇವೆಗೆ ಸಹ ಸದಾ ಮುನ್ನಡೆಸಿದರು. ಹೌದು, ಅವರು ಸಣ್ಣ ವಯಸ್ಸಿನಿಂದಲೇ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಂತಹ ಮಹಾನ್ ವ್ಯಕ್ತಿ. ತಮ್ಮ ವಿಶೇಷ ಕೌಶಲ್ಯದಿಂದ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿರುವಂತಹ ವ್ಯಕ್ತಿಯೂ ಕೂಡ ಹೌದು. ತಮ್ಮ ಪ್ರಖ್ಯಾತ ಚಿತ್ರಗಳಾದ ಅಪ್ಪು ಆಗಿರ್ಬೋದು, ರಾಜು ಹಾಡು ಮತ್ತು ಪಾಂಡುಗಳಲ್ಲಿ ಅವರು ಅನೇಕ ಹೃದಯ ಸ್ಪರ್ಶಿ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಅಂತ ನಮಗೆಲ್ಲರಿಗೂ ಸಹ ತಿಳಿದಿದೆ. ಅವರ ಜೀವನದಲ್ಲಿ ಮತ್ತೊಂದು ಸ್ಪಷ್ಟ ಕಥೆ ಏನೆಂದರೆ, ಅವರು ತಮ್ಮ ಕುಟುಂಬಕ್ಕೆ ಬಹುಮಾನಿತವಾಗಿರುವ ರತನ್ ಎಂದು ಗುರುತಿಸಲ್ಪಟ್ಟಿದ್ದರು. ಆದರೆ ಮಕ್ಕಳಿಗೆ ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮ ಶಕ್ತಿಯನ್ನು ಕೆಳಗಿನವರ ಕಾಳಜಿಗೆ ಬಡವರಿಗೆ ಹೂಡಿದ್ದರು. ನಮಗೆಲ್ಲರೂ ಅವರು ಕಲಿಸಿದ ಸಂದೇಶಗಳು ನಮಗೆ ಇದನ್ನು ಪುನೀತ್ ರಾಜ್ಕುಮಾರ್ ಅವರ ಇಂತಹ ಸತತ ಸೇವೆ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕವಾಗಿರಲಿ ಅಂತ ಹೇಳ್ತಾ, ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಅನ್ನೋದು ಕೂಡ ಇವರು ಸಾಧಿಸಿದ್ದಾರೆ ಅಂತ ಹೇಳ್ಬೋದು. ಧನ್ಯವಾದಗಳು.